ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ತಾಲೂಕು ಆಡಳಿತದ ವತಿಯಿಂದ ಹಾಗೂ ವಿವಿಧ ದಲಿತ ಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೋಧಿಸತ್ವ ಪರಮಪೂಜ್ಯ ವಿಶ್ವ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಮಹಾಪರಿನಿರ್ವಹಣಾ ದಿನದ ಅಂಗವಾಗಿ ತಾಲೂಕು ಆಡಳಿತದ ಎಲ್ಲ ಇಲಾಖೆಯ ಅಧಿಕಾರಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಪದಾಧಿಕಾರಿಗಳು ಭಾಗವಹಿಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡುವುದರ ಮುಖಾಂತರ ಹಾಗೂ ಕ್ಯಾಂಡಲ್ ಹಚ್ಚಿ ಪುಷ್ಪನಮನ ಸಲ್ಲಿಸಿದರು. ಅರಹತೋ ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ ಬುದ್ಧಂ ಶರಣಂ ಗಚ್ಛಾಮಿ. ಸಂಜೆ ಶ್ರೀ ಬಸವೇಶ್ವರ ವೃತ್ತದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದವರೆಗೆ ಕ್ಯಾಲೆಂಡರ್ ಮಾರ್ಚ್ ಹಮ್ಮಿಕೊಳ್ಳಲಾಗಿದ್ದು ವಿವಿಧ ವಸತಿ ನಿಲಯಗಳ ವಿದ್ಯಾರ್ಥಿಗಳು ಹಾಗೂ ತಾಲೂಕಿನ ದಲಿತ ಸಂಘರ್ಷ ಸಮಿತಿಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಯುವಕರು ಭಾಗವಹಿಸಿದ್ರು. ಅಂಬೇಡ್ಕರ್ ವೃತ್ತದಲ್ಲಿ ತಹಶೀಲ್ದಾರ್ ವೈಎಸ್ ಸೋಮನಕಟ್ಟಿ ಅವರ ಬಾಬಾ ಸಾಹೇಬರ ಪರಿನಿಬ್ಬಾಣದ ಕುರಿತು ಮಾತನಾಡಿದರು. ವರದಿ ಗಂಗಾಧರ ಆರೇರ, ಬಸವನ ಬಾಗೇವಾಡಿ. ದೇಶಾದ್ಯಂತ ಶೋಕ ಸಾಗರ ಹಿಡಿದಂತ ಸೂರ್ಯನ ಕಳ್ಕೊಂಡಂತ ದಿನ. ಇಡೀ ಇವತ್ತು ದೇಶವೇ ಒಂದು ಶೋಕ ಸಾಗರದಲ್ಲಿ ಮುಳುತ್ತದೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಬಾಬಾ ಸಾಹೇಬರು ಒಂದು ಕೊನೆ ಗಳಿಗೆಯಲ್ಲಿ ಅವರ ಆಪ್ತ ಸಹಾಯಕನಿಗೆ ರದ್ದು ಬಂದು ಹೇಳ್ತಾರೆ, ರದ್ದು ನಾ ಈ ರಥವನ್ನ ಮುಂದೆ ಇಲ್ಲಿವರೆಗೂ ತಂದು ಬಿಟ್ಟಿದ್ದೇನೆ, ನನ್ನ ಜನಗಳ ಕೈಯಲ್ಲಿ ಕೊಟ್ಟಿದ್ದೇನೆ, ಆ ರಥವನ್ನ ಸಾಧ್ಯವಾದಷ್ಟು ಮುಂದಕ್ಕೆ ಒಯ್ಯಿರಿ, ಆದ್ರೆ ಹಿಂದಕ್ಕೆ ಮಾತ್ರ ಜಗ್ ಬೇಡ ಅಂತಕ್ಕಂಥ ಮಾತನ್ನ ರದ್ದು ಅವರಿಗೆ ಹೇಳ್ತಾರೆ. ಯಾಕಂದ್ರೆ ಬಾಬಾ ಕಷ್ಟಪಟ್ಟಂತವರು ಈ ದೇಶದಲ್ಲಿ ಯಾರೂ ಕಷ್ಟನೇ ಪಟ್ಟಿಲ್ಲ. ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ ಹೊರಗಡೆ ಒಂದು ಕೂತು ಒಂದು ಊಟವನ್ನ ಮಾಡಿ ಶಾಲೆ ಹೊರಗಡೆ ಕೂತು ವಿದ್ಯೆ ಮತ್ತು ಸಂವಿಧಾನ ರೂಪದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಕಾಣ್ತೇವೆ. ಬಿ.ಆರ್. ಅಂಬೇಡ್ಕರ್ ಅವರ ಒಂದು ಮಹಾಪರಿನಿರ್ವಾಣ ದಿನ ಅಂದರೆ 1956 ಡಿಸೆಂಬರ್ 6ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮನ್ನೆಲ್ಲ ಅಗಲಿ ನಮ್ಮನ್ನೆಲ್ಲ ಅನಾಥರನ್ನಾಗಿ ಮಾಡಿ ಹೋದರು, ನಮ್ಮನ್ನೆಲ್ಲ ಶೋಕ ಸಾಗರದಲ್ಲಿ ಮುಳುಗಿಸಿ ಹೋದರು. ಹೀಗಾಗಿ ಅವರು ನಮ್ಮನ್ನು ಅಗಲಿದಂಥ ದಿನವನ್ನು ಮಹಾಪರಿನಿರ್ವಾಣ ದಿನ ಅಂತ ಹೇಳಿ ಕರೀತಾರೆ. ಯಾಕೆ ಅಂತಂದ್ರೆ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಕೊನೆ ಗಳಿಗೆಯಲ್ಲಿ ಬೌದ್ಧ ಧರ್ಮವನ್ನು ಸ್ವೀಕಾರ ಮಾಡ್ತಾರೆ. ಬೌದ್ಧ ಧರ್ಮದಲ್ಲಿ ಅಗಲಿದಾಗ ಯಾರಾದರೂ ತೀರಿಕೊಂಡಾಗ ಅದನ್ನು ಪರಿನಿರ್ವಾಣ ದಿನ ಅಂತ ಹೇಳಿ ಕರೀತಾರೆ. ಹೀಗಾಗಿ ಇವರು ಒಬ್ಬ ಮಹಾನ್ ವ್ಯಕ್ತಿಗಳಾಗಿದ್ದರು. ಅದಕ್ಕೋಸ್ಕರ ಇವರ ಅಗಲುವಿಕೆಯ ದಿನವನ್ನು ಪ್ರತಿ ವರ್ಷ ಮಹಾಪರಿನಿರ್ವಾಣ ದಿನ ಅಂತೇಳಿ ಇಡೀ ಜಗತ್ತಿನಾದ್ಯಂತ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಹೀಗಾಗಿ ಅದರ ಪ್ರಯುಕ್ತ ಇವತ್ತಿನ ದಿನ ಎಲ್ಲ ವಸತಿ ನಿಲಯದಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ಬಸವೇಶ್ವರ ಸರ್ಕಲ್ದಿಂದ ಕ್ಯಾಂಡಲನ್ನು ಹಚ್ಚಿಕೊಂಡು ಕ್ಯಾಂಡಲ್ ಮಾರ್ಚ್ ಮಾಡುವುದರ ಮುಖಾಂತರ ನಾವೀಗ ಈ ಒಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಸರ್ಕಲ್ಗೆ ಬಂದು ತಲುಪಿದ್ದೇವೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ದಿವಸ 69ನೇ ಡಾಕ್ಟರ್ ಬಾಬಾ ಸಾಹೇಬರವರ ಪರಿನಿರ್ವಾಣದ ಕುರಿತು ನಾವೆಲ್ಲರೂ ಏನು ಒಂದು ಬಸವೇಶ್ವರ ಸರ್ಕಲ್ದಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿವರೆಗೂ ಕ್ಯಾಂಡಲ್ ಮಾರ್ಚನ್ನು ಹಿಡ್ಕೊಂಡು ಅವರಿಗೆ ಗೌರವವನ್ನು ಸೂಚಿಸಲಿಕ್ಕೆ ಸುತ್ತ ಇಲ್ಲಿ ಸಭೆಯನ್ನು ಸೇರಿದ್ದೇವೆ. ಸಂವಿಧಾನ ಅಂತ ಇದೆಯಲ್ಲ, ಜಗತ್ತಿನ ಎಲ್ಲ ಸಂವಿಧಾನಗಳಲ್ಲಿ ಶ್ರೇಷ್ಠ ಇದೆ. ನಮ್ಮಲ್ಲಿ ಸ್ವಾತಂತ್ರ್ಯ ಬರುವ ಟೈಮ್ದಲ್ಲಿ ಅದೊಂದು ಚಾಲೆಂಜಿಂಗ್ ಬಹಳ ಬಿಕ್ಕಟ್ಟಿನ ವಿಷಯ ಆಗಿದೆ ಸಂವಿಧಾನ ಬರುವುದು. ಯಾಕಂದರೆ ನಮ್ಮಲ್ಲಿ ಪೂರ್ವದಿಂದ ಪಶ್ಚಿಮವರೆಗೆ, ಉತ್ತರದಿಂದ ದಕ್ಷಿಣವರೆಗೆ ಲಕ್ಷಾಂತರ ಜಾತಿ, ಧರ್ಮ, ಬೇರೆ ಬೇರೆ ಸಂಸ್ಕೃತಿ, ಆಚಾರ, ಬುಡಕಟ್ಟು ಎಲ್ಲ ಇತ್ತು. ಲಕ್ಷಾಂತರ ಭಾಷೆಗಳಿತ್ತು. ಅವ್ರನ್ನೆಲ್ಲರನ್ನೂ ಒಂದೇ ವೇದಿಕೆಯಲ್ಲಿ ಒಂದೇ ಕಾನೂನು ಅಡಿಗೆ ತರುವುದು ಬಿಗ್ಗೆಸ್ಟ್. ಅದು ಎಷ್ಟೋ ಜನ ಅಲ್ಲಿ ಡ್ರಾಫ್ಟ್ ಕಮಿಟಿಯಲ್ಲಿ ಬಿಟ್ಟು ಹೋದ್ರು, ಅನಾರೋಗ್ಯ ಇದೆ ನನಗೆ ಆಗಲ್ಲ ಅಂತಂದ್ರು. ಅಂಥ ಟೈಮ್ದಲ್ಲಿ ಏನು ಆಶಾಕಿರಣವಾಗಂತಂದ್ರೆ ನಮ್ಮ ಬಾಬಾ ಸಾಹೇಬ್ ಓದಿದಾಗ ಮಾತ್ರ ಜ್ಞಾನವಂತರಾಗ್ತೀವಿ. ಯಾಕಂದ್ರೆ ಅವರಿಗೆ ಎಷ್ಟೊಂದು ಕಷ್ಟಗಳಿತ್ತು ಜೀವನದಲ್ಲಿ. ಆ ಎಲ್ಲ ಕಷ್ಟಗಳನ್ನು ಮೀರಿ ಅವ್ರು ಏನು ಮಾಡ್ತಾರೆ ಅಂದ್ರೆ ಓದಿ ಒಬ್ಬ ಮಹಾಜ್ಞಾನಿಯಾಗಿ ಇಡೀ ನಮ್ಮ ಭಾರತಕ್ಕೆ ಸಂವಿಧಾನವನ್ನು ಬರೆದುಕೊಡುವಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ನಿರ್ವಹಿಸ್ತಾರೆ. ಯಾಕೆ ಅಂತಂದ್ರೆ ಅದಕ್ಕೆ ಕಾರಣ ಅವರು ಓದಿದ್ದು. ಅವ್ರು ಯಾವ ಥರ ಓದ್ತಿದ್ರು ಅಂದ್ರೆ ಒಂದು ನಿದರ್ಶನ ಹೇಳ್ತೀನಿ.
ಅವರು ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಓದುವಂಥ ಸಂದರ್ಭದಲ್ಲಿ ಗ್ರಂಥಾಲಯದಲ್ಲಿ ಓದುವಾಗ ಒಂದು ಸಲ ಸಾಯಂಕಾಲ ಓದ್ತಾ ಕೊಟ್ಟಿದ್ರಂತೆ. ಅಲ್ಲಿ ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ ಗ್ರಂಥಾಲಯ 8 ಗಂಟೆಗೆ ಕ್ಲೋಸ್ ಆಗಿಬಿಡ್ತದೆ. ಅವಾಗ ಗ್ರಂಥಪಾಲಕ ಎಲ್ಲರನ್ನೂ ಕಳಿಸ್ಬಿಟ್ಟು ಏನು ಮಾಡ್ತಾನೆ, ಕೀಲಿ ಹಾಕೊಂಡು ಹೋಗ್ತಾನೆ. ಅದಕ್ಕೆ ಟೈಮ್ ಆದಾಗ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಹತ್ರ ಬರ್ತಾನೆ. ಅವ್ರಿಗೆ ಹೇಳಿ ಅವ್ರನ್ನ ಕಳಿಸಿ ಅವರೊಬ್ಬರೇ ಓದ್ತಾ ಇದ್ರು. ಅವರು ಎಷ್ಟು ಗಾಢವಾಗಿ ಓದ್ತಾ ಇದ್ರು ಅಂದ್ರೆ ಅವರನ್ನು ಡಿಸ್ಟರ್ಬ್ ಮಾಡಲಿಕ್ಕೆ ಅವ್ರಿಗೆ ಮನಸ್ಸು ಬರಲಿಲ್ಲ ಗ್ರಂಥಪಾಲಕನಿಗೆ. ಅದಕ್ಕೆ ಡಿಸ್ಟರ್ಬ್ ಮಾಡಲಾರ್ದನ ಅವ್ರ ಮುಂದೆ ಚಾವಿ ಇಟ್ಟು ಅವ್ರಿಗೆ ಯಾವಾಗ ಸಾಕಾಗ್ತದೆ ಅವಾಗ ಓದ್ಕೊಂಡು ಅವ್ರು ಆಮೇಲೆ ಕೀಲಿ ಹಾಕೊಂಡು ಹೋಗ್ಲಿ ಅಂತೇಳಿ ಅವ್ರ ಮುಂದೆ ಚಾವಿ ಇಟ್ಟು ಹೋಗ್ಬಿಡ್ತಾನೆ.